ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸಾರಿ, ನೆನೆ ನೈಟ್ ಇಂದ ಫ್ಯಾಮಿಲಿ ಎಮರ್ಜೆನ್ಸಿ ಇತ್ತು, ಅದಕ್ಕೋಸ್ಕರ ಆನೆಸ್ಟ್ ಆಗಿ ಹೇಳ್ತೀನಿ, ಸ್ಮ್ಯಾಕ್ ಡೌನ್ ಕೂಡ ನಾನು ನೋಡಿಲ್ಲ. ಅದಾದ್ಮೇಲೆ ಹೈಲೈಟ್ಸ್ ನ ನೋಡಿದೆ ಅಂಡ್ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ವಿಚಾರಗಳು ಇದೆ. ಈಗ ನನ್ನ ಫ್ಯಾಮಿಲಿ ಎಮರ್ಜೆನ್ಸಿ ಸ್ವಲ್ಪ ಕಮ್ಮಿ ಆಗಿದೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ಬೋದು ಅಂತ ಅನಿಸ್ತು. ಸೊ ಹೈಲೈಟ್ಸ್ ಹೇಳ್ತಾ ಹೋಗ್ತೀನಿ. ಅಂದ್ರೆ ಇಂಪಾರ್ಟೆಂಟ್ ವಿಚಾರ ಏನೇನಿತ್ತು ಇವತ್ತಿನ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಸ್ವಲ್ಪ ಎಮರ್ಜೆನ್ಸಿ, ಮೆಡಿಕಲ್ ಎಮರ್ಜೆನ್ಸಿ ಆಗಿತ್ತು ಅದಕ್ಕೆ. ಸೊ ತಡ ಯಾಕೆ ಮಾಡೋಣ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಕೋಡಿ ರೋಡ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ, ಇವತ್ತಿನ ಶೋನ ಓಪನಿಂಗ್ ಅಲ್ಲಿ ನಮಗೆ ಕೋಡಿ ರೋಡ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಕೋಡಿ ರೋಡ್ಸ್ ಅವರು ವಾಟ್ಸ್ ನೆಕ್ಸ್ಟ್ ಫಾರ್ ಕೋಡಿ ರೋಡ್ಸ್ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ರಿಕ್ಕಿ ಸ್ಟೈನ್ ಅವರು ನೋಡೋದಕ್ಕೆ ಸಿಗ್ತಾರೆ. ಎಸ್, ಅವರು ರಿಕ್ಕಿ ಸ್ಟೈನ್, ರಿಕ್ಕಿ ಸ್ಟಾರ್ಕ್, ಡಬ್ಲ್ಯೂಡಬ್ಲ್ಯೂಗೆ ಕನ್ಫ್ಯೂಷನ್ ಇದೆ. ಇನ್ನು ನಾವು ಅದ್ರ ಬಗ್ಗೆ ಏನ್ ಮಾತಾಡೋಣ. ಒಂದೊಂದು ಬಾರಿ ಅವ್ರನ್ನ ರಿಕ್ಕಿ ಸ್ಟೈನ್ ಅಂತ ಕರೀತಾರೆ, ಇನ್ನೊಮ್ಮೆ ಅವ್ರನ್ನ ರಿಕ್ಕಿ ಸ್ಟಾರ್ಕ್ ಅಂತ ಕರೀತಾರೆ. ಇವರ ನಡುವೆ ಒಂದು ಪ್ರೋಮೋ ಬ್ಯಾಟಲ್ ನೋಡೋದಕ್ಕೆ ಸಿಗುತ್ತೆ. ಡಬ್ಲ್ಯೂಡಬ್ಲ್ಯೂ ಅವರು ಇವತ್ತಿನ ಶೋಗೆ ಇವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನ ಕನ್ಫರ್ಮ್ ಕೂಡ ಮಾಡ್ತಾರೆ. ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮ್ಯಾಚ್ ಚೆನ್ನಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ವಿನ್ ಆಗ್ತಾರೆ. ಕೋಡಿ ರೋಡ್ಸ್ ಅವರು ವಿನ್ ಆದ ಕೂಡಲೇ ನಮ್ಮ ಗಂತರ್ ಅವರು ಬಂದು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ಅವರಿಗೆ ಒಂದು ಸ್ಲೀಪರ್ ಲಾಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ನಮ್ಮ ಗಂತರ್ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಕೋಡಿ ರೋಡ್ಸ್ ನಿನ್ನ ಚಾಂಪಿಯನ್ಶಿಪ್ ಮೇಲೆ ನಾನು ಬರ್ತಾ ಇದ್ದೀನಿ ಅಂತ. ಸೊ ಗಂತರ್ ಅವರು ಈಗ ಸೆಥ್ರೋಲೆನ್ಸ್ ಅವರ ಕಥೆನ ಮುಗಿಸಿದಾದ್ಮೇಲೆ ರಸಲ್ ಮೇನಿಯಾದಲ್ಲಿ ಬಂದು ಕೋಡಿ ರೋಡ್ಸ್ ಅವರಿಗೆ ಚಾಲೆಂಜ್ ನ ಮಾಡ್ತಾ ಇದ್ದಾರೆ. ಇದೆಲ್ಲದೂ ಕೂಡ ಟೈಮ್ ನ ಫಿಲ್ ಮಾಡೋದಕ್ಕೆ ಅಷ್ಟೇ ಗಾಯ್ಸ್. ಗಂತರ್ ಆಗಿ ಕೋಡಿ ರೋಡ್ಸ್ ಅವರ ನಡುವೆ ಸಡನ್ ಆಗಿ ಡಬ್ಲ್ಯೂಡಬ್ಲ್ಯೂ ಅವರು ಯಾಕೆ ತಗೊಂಡು ಬಂದ್ರು ಅಂದ್ರೆ, ರ್ಯಾಂಡಿ ಆರ್ಟನ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ಗೆ ಇನ್ನೊಂದು ಸ್ವಲ್ಪ ಟೈಮ್ ನ ಕೊಡಬೇಕು. ಅದಕ್ಕೋಸ್ಕರ ಡಬ್ಲ್ಯೂಡಬ್ಲ್ಯೂ ಅವರು ಟೈಮ್ ಫಿಲ್ಲರ್ ಗೋಸ್ಕರ ಗಂತರ್ ಅವ್ರನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಅನ್ಕೋತೀನಿ. ನೋಡೋಣ ಗಾಯ್ಸ್, ಇವರ ಮ್ಯಾಚ್ ನಮಗೆ ಯಾವಾಗ ನೋಡೋದಕ್ಕೆ ಸಿಗುತ್ತೆ ಅಂತ. ಒಟ್ಟಿನಲ್ಲಿ ನಮ್ಮ ಗಂತರ್ ಅವರು ನೆಕ್ಸ್ಟ್ ಕೋಡಿ ರೋಡ್ಸ್ ಅವರ ಅಪೋನೆಂಟ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಇದಾದ್ಮೇಲೆ ನಮಗೆ ಮಿಸ್ ಡ್ಯಾನೋಜಿ ಹಾಗೆ ವಿಲ್ಸನ್ ಅವರ ನಡುವೆ ಕೂಡ ಒಂದು ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಸೆಗ್ಮೆಂಟ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಏನೇ ಆಗ್ಲಿ ನಮ್ಮ ಡ್ಯಾನೋಜಿನ್ ಅವ್ರನ್ನ ಡಬ್ಲ್ಯೂಡಬ್ಲ್ಯೂ ಅವರು ಚೆನ್ನಾಗಿ ಯೂಸ್ ಮಾಡ್ಕೋತಾ ಇದ್ದಾರೆ. ಅಂಡ್ ಫೈನಲಿ ನಮ್ಮ ಮಿಸ್ ಆಗಿ ಟಿಕ್ ವಿಲ್ಸನ್ ಅವರು ನಮ್ಮ ಡ್ಯಾನೋಜಿನ್ ಅವರ ಮೇಲೆ ಅಟ್ಯಾಕ್ ಮಾಡಿ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಇಷ್ಟು ದಿನ ಅಟ್ಯಾಕ್ ಮಾಡೋದಕ್ಕೆ ಆಗ್ತಿರಲಿಲ್ಲ. ಅಂಡ್ ಇವತ್ತು ಸ್ಮ್ಯಾಕ್ ಡೌನ್ ಅಲ್ಲಿ ಅವರು ಡ್ಯಾನೋಜಿನ್ ಅವರ ಮೇಲೆ ಅಟ್ಯಾಕ್ ಕೂಡ ಮಾಡಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಲಡ್ ಲೈನ್ ಸ್ಟೋರಿ ಲೈನ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಬೇಸಿಕಲಿ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ಗೆ ಮ್ಯಾಚ್ ಆಗ್ತಾ ಇರುತ್ತೆ. ನಮ್ಮ ಡೇಮಿಯನ್ ಪ್ರಿಸ್ಟ್ ಆಗಿ ಆರ್ಟರ್ ಅವರು ತಮ್ಮ ಟ್ಯಾಗ್ ಟೀಮ್ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇರ್ತಾರೆ. ಸಡನ್ ಆಗಿ ನಮ್ಮ ಟಲ್ಲಾ ಟೊಂಗಾ ಹಾಗೆ ಸೋಲೋ ಸಿಕಾ ಅವರು ಬಂದು ಡೇಮಿಯನ್ ಪ್ರಿಸ್ಟ್ ಆಗಿ ಆರ್ಟರ್ ಹಾಗೆ ಫ್ರಾಕ್ಸಿಯಮ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಅಂಡ್ ಇದಾದ್ಮೇಲೆ ನಮ್ಮ ಸೋಲೋ ಸಿಕಾ ಅವರು ಮೈಕ್ ನ ತಗೊಂಡು ಹೇಳ್ತಾರೆ, ಕಳೆದ ವಾರ ಜೇಕೋಬ್ ಫಾಟು ನೀನ್ ತಪ್ಪು ಮಾಡಿದೆ, ನೀನ್ ತಪ್ಪು ಮಾಡಿದ್ಕೇನೆ ಇವತ್ತು ನನ್ನ MFT ನನ್ನ ಜೊತೆ ಇಲ್ಲ, ಬಟ್ ಟಲ್ಲಾ ಟೊಂಗಾ ಅವರು ಕೂಡ ನನ್ನ ಬ್ಲಡ್, ನನ್ನ ಫ್ಯಾಮಿಲಿ ಅವರು. ಅಂಡ್ ಇವತ್ತು ನಾನು ನಿಮಗೆ ರಿವೆಂಜ್ ನ ತಗೋತೀನಿ ಅಂತ ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಊಸೋಸ್ ಗಳ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಊಸೋಸ್ ಗಳು ರಿಂಗಿಗೆ ಬಂದು ಊಸೋಸ್ ಆನ್ ಯುವರ್ ಸಿಟಿ ಅಂತ ಹೇಳ್ತಾರೆ. ನಮ್ಮ ಸೋಲೋ ಸಿಕೋವಾ ಅವರಿಗೆ ಹೇಳ್ತಾರೆ, ಸೋಲೋ ಸಿಕೋವಾ ನಿನ್ನ ಆ ಒಂದು ಲಿಟಲ್ ಫ್ಯಾಮಿಲಿ ಟ್ರೀ ಇದೆಯಲ್ಲ, ಅದು ಹಾಳಾಗೋದಕ್ಕೆ ಜೇಕೋಬ್ ಫಾಟು ಕಾರಣ. ಅಂಡ್ ನಿನ್ನ ಹಾಗೆ ಜೇಕೋಬ್ ಫಾಟು ಅವರ ನಡುವೆ ಇಶ್ಯೂ ಇದೆ ಖಂಡಿತ, ಬಟ್ ನಿನಗಿಂತ ಮುಂಚೆ ರೋಮನ್ ರೈನ್ಸ್ ಹಾಗೆ ಜೇಕೋಬ್ ಫಾಟು ಅವರ ನಡುವೆ ಕೂಡ ಇಶ್ಯೂ ಇದೆ. ಇದೆಲ್ಲದೂ ಕೂಡ ಪ್ರಾರಂಭ ಆಗಿದ್ದು ರೋಮನ್ ರೈನ್ಸ್ ಹಾಗೆ ಜೇಕೋಬ್ ಫಾಟು ಅವರ ಇಂದನೆ. ಸೊ ನೀನು ಜೇಕೋಬ್ ಫಾಟು ಅವ್ರನ್ನ ನೋಡ್ಕೋಬೇಕು ಅಂದ್ರೆ ರೋಮನ್ ರೈನ್ಸ್ ಅವ್ರ ಆದ್ಮೇಲೆ ನೀನು ಜೇಕೋಬ್ ಫಾಟುನ ನೋಡ್ಕೋ. ಅಂಡ್ ಈಗ ಇನ್ನು ಅವನು ಸಿಕ್ಕಾಪಟ್ಟೆ ಡೇಂಜರಸ್ ಆಗಿದ್ದಾನೆ. ಅವನು ಸುಮೋವನ್ ಡೆತ್ ಗ್ರಿಪ್ ನ ಯೂಸ್ ಮಾಡ್ತಾ ಇದ್ದಾನೆ. ಆ ಒಂದು ಗ್ರಿಪ್ ನ ಟಲ್ಲಾ ಟೊಂಗಾ ಅವರ ಫಾದರ್ ಯೂಸ್ ಮಾಡ್ತಾ ಇದ್ರು, ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ. ಅದಕ್ಕೆ ನಮ್ಮ ಸೋಲೋ ಸಿಕೋವಾ ಅವರು ಒಪ್ಕೊಳ್ಳೋದಿಲ್ಲ, ಇಲ್ಲ ನಾನು ಕೂಡ ಇವತ್ತು ಜೇಕೋಬ್ ಫಾಟು ಅವರ ಕಥೆನ ನೋಡ್ಕೋಬೇಕು ಅಂತ ಹೇಳ್ತಾ ಇರ್ತಾರೆ. ಅಂಡ್ ಅದಕ್ಕೆ ನಮ್ಮ ಜೇವೂಸ್ ಅವರು, ಸೋಲೋ ನಾನ್ ನಿನ್ನ ಹತ್ರ ಕೇಳ್ಕೊತಾ ಇಲ್ಲ, ಬದಲಿಗೆ ನಾನ್ ನಿನಗೆ ಹೇಳ್ತಾ ಇದ್ದೀನಿ, ಸ್ವಲ್ಪ ವೆಯ್ಟ್ ಮಾಡು ಅಂತ ಹೇಳ್ತಾರೆ. ಅಂಡ್ ಆಗ ನಮ್ಮ ಸೋಲೋ ಸಿಕೋವಾ ಅವರು ಟಲ್ಲಾ ಟೊಂಗಾಗೆ ಹೇಳಿ ನಮ್ಮ ಊಸೋಸ್ ಗಳ ಮೇಲೆ ಅಟ್ಯಾಕ್ ಮಾಡಿಸ್ತಾರೆ. ಅಂಡ್ ಅದಾದ್ಮೇಲೆ ಮೈಕ್ ನ ತಗೊಂಡು ಹೇಳ್ತಾರೆ, ಹೋಗಿ ರೋಮನ್ ರೈನ್ಸ್ ಅವರಿಗೆ ಹೇಳು ಅವನು ನನ್ನ ಟ್ರೈಬಲ್ ಚೀಫ್ ಅಲ್ಲ ಅಂತ. ಅಂಡ್ ಇದಾದ್ಮೇಲೆ ನಮಗೆ ಮೈನ್ ಇವೆಂಟ್ ಅಲ್ಲಿ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ, ಟಲ್ಲಾ ಟೊಂಗಾ ಅಂಡ್ ಸೋಲೋ ಸಿಕೋವಾ ವರ್ಸಸ್ ಊಸೋಸ್ ಗಳ ನಡುವೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಜೇಕೋಬ್ ಫಾಟು ಅವರು ಬಂದು ಸೋಲೋ ಸಿಕೋವಾ ಹಾಗೆ ಟಲ್ಲಾ ಟೊಂಗಾ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಅಷ್ಟೇ ಅಲ್ಲ, ಆ ಒಂದು ಡೆತ್ ಗ್ರಿಪ್ ನು ಕೂಡ ಕನೆಕ್ಟ್ ಮಾಡ್ತಾರೆ. ಅಂಡ್ ಎಲ್ಲರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಊಸೋಸ್ ಗಳನ್ನ ಅವರು ಮಿಟ್ಟೋದಿಲ್ಲ. ಸೋಲೋ ಸಿಕೋವಾ ಹಾಗೆ ಟಲ್ಲಾ ಟೊಂಗಾ ಅವರ ಮೇಲೆ ಅಟ್ಯಾಕ್ ಮಾಡಿ ರಿಂಗ್ ನ ಲೀವ್ ಮಾಡಬೇಕಾದ್ರೆ ಮೈಕ್ ನ ತಗೊಂಡು ಹೇಳ್ತಾರೆ, ಊಸೋಸ್ ನೀವು ರೋಮನ್ ರೈನ್ಸ್ ಅವರಿಗೆ ಹೇಳಿ ನಾವು ಬ್ಯಾಕ್ ಕ್ಲಾಶ್ ಅಲ್ಲಿ ಅವನ ಮೇಲೆ ಡಾಗ್ ವಾಕ್ ನ ಮಾಡ್ತೀನಿ, ಅವನಂತೂ ನಾನು ಸುಮ್ಮನೆ ಬಿಡೋದಿಲ್ಲ ಅಂತ. ಅಂಡ್ ಹಿಂಗೆ ಇವತ್ತಿನ ಸ್ಮ್ಯಾಕ್ ಡೌನ್ ನ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಶೋಲಿ ವರ್ಸ್ಟ್ ಎಷ್ಟು ವಿಚಾರ ಏನಪ್ಪಾ ಅಂದ್ರೆ, ಎಸ್ ನಮ್ಮ ಜಿಂಜರ್ ಬೆಲ್ ಇತ್ತಲ್ಲ, ಜಿಂಜರ್ ಬೇರ್ ಇತ್ತಲ್ಲ, ಎಸ್ ಅದು ಸತ್ತೋಗಿದೆ. ಎಸ್ ಗೈಸ್, ಈ ಒಂದು ಸೆಗ್ಮೆಂಟ್ ನ ತೋರಿಸ್ತಾ ಇದ್ದಾರೆ. ನಮ್ಮ ಸ್ಯಾಮಿ ಝೈನ್ ಅವರು ಬರ್ತಾರೆ, ಜಿಂಜರ್ ಬೇರ್ ನ ತಗೊಂಡ್ ಬರ್ತಾರೆ, ಅದ್ರ ಮೇಲ್ಗಡೆ ಅಟ್ಯಾಕ್ ಮಾಡಿ ಅದ್ರ ಕೈ ಎಲ್ಲದನ್ನು ಕೂಡ ಕಿತ್ತಾಕ್ತಾರೆ. ಅದಾದ್ಮೇಲೆ ಅದನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಾಗುತ್ತೆ. ಆಸ್ಪತ್ರೆಯಲ್ಲಿ ಡಾಕ್ಟರ್ ಏನ್ ಹೇಳ್ತಾರೆ ಅಂದ್ರೆ ಅದ್ರ ಕತೆ ಮುಗ್ದಿದೆ ಅಂತ. ಅಂಡ್ ಡಬ್ಲ್ಯೂಡಬ್ಲ್ಯೂ ಅವರು ನೆಕ್ಸ್ಟ್ ವೀಕ್ ಸ್ಮ್ಯಾಕ್ ಡೌನ್ಗೆ ಅದರ ಫ್ಯೂನರಲ್ ಕೂಡ ಇಟ್ಕೊಂಡಿದ್ದಾರೆ. ಏನ್ ನೋಡ್ತಾ ಇದೀವಿ ಗುರು, ಒಂದು ಟೆಡಿ ಬೇರ್ ನ ಸಾಯಿಸ್ಬಿಟ್ಟು ಅದಕ್ಕೆ ಫ್ಯೂನರಲ್ ನ ಇಡ್ತಾ ಇದ್ದೀರಾ ಅಂದ್ರೆ ಯಾವ ಲೆವೆಲಿಗೆ ಬಂದಿದೆ ಕತೆ ಸ್ಮ್ಯಾಕ್ ಡೌನ್ದು. ಒರಿಜಿನಲ್ ಆಗಿ ಬ್ಲಡ್ ಲೈನು ಹಾಗೆ ನಮ್ಮ ಡ್ಯಾನೋಜಿನ್ ಅವರು ಇಲ್ಲ ಅಂದಿದ್ರೆ ಸ್ಮ್ಯಾಕ್ ಡೌನ್
ಡೌನು ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೋರಿಂಗ್ ಆಗೋದು. ಇನ್ನು ಕೋಡಿ ರೋಡ್ಸ್ ಲಿಟ್ರಲಿ ಸ್ಮ್ಯಾಕ್ ಡೌನ್ನ ಚಾಂಪಿಯನ್ ಆಗಿದ್ದಾರೆ. ಅವರು ಮೈನ್ ಇವೆಂಟಲ್ಲಿ ಇಲ್ಲ, ಕೋಡಿ ರೋಡ್ಸ್ ಅವ್ರಿಗೆ ಸ್ಟೋರಿನೇ ಇಲ್ಲ. ಯಪ್ಪ ಏನು ನೋಡ್ತಾ ಇದ್ದೆ ಅಂತ ಅನಿಸ್ತು ನನಗೆ ಸ್ಮ್ಯಾಕ್ ಡೌನ್ನ ನೋಡಿ. ಬ್ಲಡ್ ಲೈನ್ ಸ್ಟೋರಿ ಲೈನ್ ಇಲ್ಲ ಅಂತಿದ್ದಿದ್ರೆ ಸ್ಮ್ಯಾಕ್ ಡೌನು ಎಲ್ಲ ಹೋಗೋದು. ಏನೇ ಆಗಲಿ ಮುಂದಿನ ವಾರ ಫ್ಯೂನ್ರಲ್ಲೂ ಕೂಡ ಬರ್ತಾ ಇದೆ ಗುರು, ರೆಡಿ ಆಗಬೇಕು ಅದಕ್ಕೆ ಬೇರೆ. ಸೊ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.